ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಬದುಕು ಬದಲಾಗೋದು ಅನ್ನೋದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ನಮ್ಮ ಚಾನಲಿನ ಹಲವಾರು ವಿಡಿಯೋಗಳನ್ನು ನೋಡಿದಂಥ ಬಹಳಷ್ಟು ಜನ ಹೇಳ್ತಾರೆ, ನಿಮ್ಮ ವಿಡಿಯೋಗಳನ್ನು ನೋಡಿ ನಾನು ಎಷ್ಟೋ ಬದಲಾವಣೆಗಳನ್ನು ಮಾಡಿಕೊಂಡೆ. ಸಣ್ಣ ಸಣ್ಣ ಬದಲಾವಣೆಗಳ ಮೂಲಕ ನೀವು ಜೀವನದಲ್ಲಿ ಸುಧಾರಣೆ ಹೊಂದೋದು ಹೇಗೆ ಅನ್ನೋದನ್ನು ಪುಟ್ಟ ಪುಟ್ಟ ವಿಡಿಯೋಗಳಲ್ಲಿ ಅರ್ಥ ಮಾಡಿಸ್ತಾ ಇದ್ದೀರಿ. ಅನುಸರಿಸ್ತಾ ನಮಗೆ ಗೊತ್ತಾಗದ ಹಾಗೆ ನಮ್ಮ ಜೀವನ ಬದಲಾಯಿತು. ಹೀಗೆ ಹೇಳುವುದರ ಮೂಲಕ ಅವರು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದಾರೆ. ಅವರೆಲ್ಲರಿಗೂ ಕೂಡ, ನಮ್ಮ ಎಲ್ಲ ವೀಕ್ಷಕರಿಗೂ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನದಲ್ಲಿ ಬದಲಾಗಬೇಕು ಪ್ರತಿಯೊಬ್ಬರು ಬಯಸ್ತಾ ಇದ್ದಾರೆ. ಆದರೆ ನಮಗೆ ಹೇಗೆ ಬದಲಾಗಬೇಕು ಅನ್ನೋದು ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಏನೋ ದೊಡ್ಡದಾದ ಬದಲಾವಣೆ ಬಂದು ಬಿಡುತ್ತೆ ಅಂತ ಕಾಯ್ತಾ ಇರ್ತೀವಿ. ಯಾರೋ ಬಂದು ನಮ್ಮ ಬದುಕನ್ನು ಬದಲಾಯಿಸಿ ಬಿಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆದರೆ ಇದು ಯಾವುದೂ ಸಾಧ್ಯವಿಲ್ಲ. ಕೇವಲ ನಾವು ಮನಸ್ಸು ಮಾಡಿದಾಗ ಮಾತ್ರ ಬದಲಾಗಲು ಸಾಧ್ಯ. ಮತ್ತು ನಾವು ಪ್ರಯತ್ನ ಪಟ್ಟು ಪ್ರಜ್ಞಾಪೂರ್ವಕವಾಗಿ ಬದಲಾವಣೆಗೆ ನಮ್ಮನ್ನು ಒಡ್ಡಿಕೊಂಡಾಗ ಮಾತ್ರವೇ ಬದಲಾವಣೆ ಸಾಧ್ಯ. ಅಲ್ಲಿಯವರೆಗೂ ಬದಲಾವಣೆ ಸಾಧ್ಯವೇ ಇಲ್ಲ. ಒಂದು ಸಣ್ಣ ಘಟನೆ ಹೇಳ್ತೀನಿ. ನನ್ನ ಅತ್ಯಂತ ಆಪ್ತರೊಬ್ಬರ ತಂದೆಗೆ ಅನಾರೋಗ್ಯವಾಗಿತ್ತು. ಹಾಗಾಗಿ ನಾನು ಅವರಿಗೆ ಫೋನ್ ಮಾಡಿದ್ದೆ, ಹೇಗಿದ್ದಾರೆ ನಿಮ್ಮ ತಂದೆ ಅಂತ ಕೇಳೋದಕ್ಕೆ. ನಾನು ಕೇಳಿದ್ದಿಷ್ಟೇ, ನಿಮ್ಮ ತಂದೆ ಹುಷಾರಾದ್ರ, ಹೇಗಿದ್ದಾರೆ ಈಗ? ಅದಕ್ಕೆ ಅವ್ರು ಕೊಟ್ಟಂಥ ಉತ್ತರದ ಒಂದು ಸ್ಯಾಂಪಲನ್ನು ನಿಮಗೆ ಹೇಳ್ತೀನಿ. ಅಯ್ಯೋ, ಏನು ಕೇಳ್ತೀರಾ, ಅವ್ರನ್ನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ನಾ, 3 ತಾಸು ವೇಟ್ ಮಾಡಬೇಕಾಯ್ತು ಡಾಕ್ಟ್ರ್ ಹತ್ರ. ಒಂದು ದೊಡ್ಡ ಸಮಸ್ಯೆಯಪ್ಪ ಈ ಡಾಕ್ಟ್ರ್ ಹತ್ರ ಹೋಗೋದು ಅನ್ನೋದು. ಕಾದು ಕಾದು ಸುಸ್ತಾಗೋಯ್ತು. ಅಂತೂ ಡಾಕ್ಟ್ರ್ ಸಿಕ್ಕಿದ್ರು. ಎಷ್ಟೊಂದು ಟೆಸ್ಟ್ಗಳನ್ನು ಹೇಳಿದ್ರು. ಅದೆಲ್ಲ ಮಾಡಿಸ್ಕೊಂಡು ಮನೆಗೆ ಬರೋ ಹೊತ್ತಿಗೆ ಸಂಜೆ ಆಗೋಯ್ತು. ತುಂಬ ಸಮಸ್ಯೆಗಳಪ್ಪ. ಒಂದು ಇಡೀ ದಿನ ಅದಕ್ಕಾಗಿಯೇ ನಾನು ಟೈಮ್ ಇಡಬೇಕಾಯ್ತು. ಅವ್ರ ಮಾತಿನುದ್ದಕ್ಕೂ ಒಂದು 4-5 ಸಾರಿ ಆದರೂ ಸಮಸ್ಯೆ 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 ಅನ್ನೋದನ್ನು ಬಳಸ್ತಾ ಬಂದರು. ನನಗೆ ತುಂಬ ವಿಚಿತ್ರ ಅನ್ನಿಸ್ತು. ಆ ಇಡೀ ಘಟನೆಯನ್ನು ಅವರು ಎಷ್ಟು ಪಾಸಿಟಿವ್ ಆಗಿ ನೋಡಬಹುದಾಗಿತ್ತು. ಹೌದು, 3 ತಾಸು ಕಾದದ ಮೇಲೂ ಡಾಕ್ಟ್ರ್ ಸಿಕ್ಕಿದ್ರು. ಅನೇಕ ಪರೀಕ್ಷೆಗಳನ್ನು ಮಾಡಿಸೋದ್ರ ಮೂಲಕ ಅವರು ಎಷ್ಟೋ ವಿಚಾರಗಳನ್ನು ರೂಲ್ ಔಟ್ ಮಾಡಿಕೊಂಡ್ರು. ಇಲ್ಲ, ಹೀಗಿಲ್ಲ, ಹೀಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಸರಿಯಾದ ಮೆಡಿಸಿನನ್ನು ಕೊಟ್ಟರು. ಈಗ ಅವರು ವಾಸಿ ಆಗ್ತಾ ಇದ್ದಾರೆ. ಹೀಗೆ ನೋಡಬಹುದಾದ ಒಂದು ಪರಿಸ್ಥಿತಿಯನ್ನು, ಹೀಗೆ ನೋಡಬಹುದಾದ ಒಂದು ಸಂದರ್ಭವನ್ನು ಅವರು ಇದು ಸಮಸ್ಯೆ 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 ಅಂತ ನೋಡ್ತಾ ಇದ್ದಾರೆ. ಬರೀ ನೋಡ್ತಾ ಇಲ್ಲ, ಅವರ ಬಾಯಿಯಿಂದ ಅಂಥ ಪದಗಳು ಬರ್ತಾ ಇದೆ. ಅಂದರೆ ಅವರಿಗೂ ಅರಿವಿಲ್ಲದೆ ಕೆಲವು ಪದಗಳನ್ನು ಅವರು ಬಳಸ್ತಾ ಇದ್ದಾರೆ. ಅದರಲ್ಲಿ ತುಂಬ ಮುಖ್ಯವಾದದ್ದು, ಏನೋ ದೊಡ್ಡ ಸಮಸ್ಯೆಯೇ ಎದುರಾಗಿದೆ, ತುಂಬ ಸಮಸ್ಯೆ ಆಗಿ ಹೋಗಿದೆ, ಎಲ್ಲವೂ ಅವರಿಗೆ ಸಮಸ್ಯೆಯಾಗಿ ಕಾಣ್ತಾ ಇದೆ. ಏನಾಗತ್ತೆ ಹೀಗಾದಾಗ? ನಮ್ಮ ಮನಸ್ಸಿಗೆ ಒಂದು ಚಿತ್ರಕ ಶಕ್ತಿ ಇದೆ. ಅಂದರೆ ಅದು ಎಲ್ಲವನ್ನೂ ಕೂಡ ಚಿತ್ರದ ರೂಪದಲ್ಲಿ ತನ್ನ ಒಳಗೆ ಶೇಖರಿಸುತ್ತೆ, ತನ್ನ ಒಳಗೆ ಅದು ಸಂಗ್ರಹಿಸುತ್ತೆ. ಅಂದರೆ ಚಿತ್ರಕವಾದಂಥ ಒಂದು ನೆನಪು. ಪದೇ ಪದೇ ಸಮಸ್ಯೆ 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 ಅಂತ ಇವ್ರು ಹೇಳ್ತಾ ಇದ್ದಾಗ, ಯಾವುದೋ ದೊಡ್ಡ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವೇನೋ ಎನ್ನುವಂತಹ ಒಂದು ಸಂದೇಶವನ್ನು ನಾವು ನಮ್ಮ ಮನಸ್ಸಿಗೆ ಕೊಡ್ತಾ ಹೋಗ್ತೀವಿ. ಪಾಪ, ಎಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಪ್ಪ, ಎಂಥ ಸಮಸ್ಯೆಗಳಲ್ಲಿ ಸಿಲ್ಕಾಕೊಂಡ್ಬಿಟ್ಟಿದ್ದೀವಪ್ಪ, ಇಂತಹ ಒಂದು ಅಸಹಾಯಕತೆಯ ಭಾವನೆಯೊಂದನ್ನು ನಾವು ನಮ್ಮ ಮನಸ್ಸಿಗೆ ಕೊಡ್ತಾ ಹೋಗ್ತಾ ಇರ್ತೀವಿ. ಇದು ನಮಗೆ ಗೊತ್ತಾಗಲ್ಲ. ಅಂದರೆ ಸಮಸ್ಯೆ ದೊಡ್ಡದಾಗಿದೆ, ತುಂಬ ಸಮಸ್ಯೆ ಆಗೋಗಿದೆ, ಈ ಸಮಸ್ಯೆನ ಹೇಗಪ್ಪ ಎದುರಿಸೋದು ಎನ್ನುವ ಅಸಹಾಯಕತೆಯನ್ನು ನಮ್ಮ ಮನಸ್ಸು ಸ್ವೀಕರಿಸ್ತಾ ಇದೆ. ಯಾವಾಗ ನಾವು ನಮಗೆ ಒಂದು ಅಸಹಾಯಕತೆಯ ಸಂದೇಶವನ್ನು ಕೊಡೋದಕ್ಕೆ ಶುರು ಮಾಡಿದ್ವೋ, ನಮ್ಮ ಬದುಕಿನ ಆತ್ಮವಿಶ್ವಾಸವನ್ನು ನಾವು ಹೊಸಕಿ ಹಾಕೊಂಡ್ಬಿಡ್ತೀವಿ. ಯಾಕೆ ನಾನು ಇದನ್ನು ಇಷ್ಟು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ನಾವು ಬಳಸುವ ಪದಗಳು ಉದ್ದೇಶಪೂರ್ವಕವಾಗಿ ಅಲ್ಲದೆ ಹೋದರೂ ಕೂಡ
ಅಭ್ಯಾಸ ಬಲದಿಂದ ಬಳಸುವ ಕೆಲವು ಪದಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಬೇರೆಯವ್ರ ಮೇಲೆ ಪರಿಣಾಮ ಏನು ಬೀರುತ್ತೋ ಬಿಡುತ್ತೋ ಅದು ಮುಖ್ಯವೇ ಅಲ್ಲ. ನಮ್ಮ ಮೇಲೆ ಪರಿಣಾಮ ಬೀರುತ್ತಲ್ಲ ಕೆಲವು ಪದಗಳು, ಅಂತಹ ಪದಗಳಿಂದಾಗಿಯೇ ನಾವು ನಮ್ಮನ್ನು ಅಸಹಾಯಕ ಸ್ಥಿತಿಯಲ್ಲಿ ಇಟ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ನಮ್ಮನ್ನೇ ಅಸಹಾಯಕರನ್ನಾಗಿ ನೋಡೋದಕ್ಕೆ ಶುರು ಮಾಡ್ತೀವೋ ನಮ್ಮ ಆತ್ಮವಿಶ್ವಾಸವನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ನಾವು ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀವೋ ಆಗ ಬದುಕಿನ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ನಾವು ಯಶಸ್ಸನ್ನು ಕಾಣಲಾರೆವು. ನೋಡಿ, ನಾವು ಬಳಸುವ ಸಣ್ಣ ಸಣ್ಣ ಪದಗಳು ಕೂಡ ನಮ್ಮ ಬದುಕಿನ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗೆಯೇ ನಾವು ಬಳಸುವ ಸಣ್ಣ ಸಣ್ಣ ಪದಗಳು ಕೂಡ ನಮ್ಮ ಅವನತಿಗೂ ಕಾರಣವಾಗುತ್ತೆ. ಅಂದರೆ ಒಂದು ಎಚ್ಚರಿಕೆಯ ಪ್ರಜ್ಞಾಪೂರ್ವಕವಾದಂತಹ ವರ್ತನೆ ಎಷ್ಟು ಮುಖ್ಯ ಅನ್ನೋದನ್ನು ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಈ ಇಡೀ ಎಪಿಸೋಡಿನ ಹೈಲೈಟನ್ನು ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಯಾವಾಗಲೂ ಕೂಡ ಸಣ್ಣದನ್ನು ತುಂಬ ದೊಡ್ಡದಾಗಿ ನೋಡಿ ಇದು ದೊಡ್ಡ ಸಮಸ್ಯೆ ಏನೋ ಎನ್ನುವ ಹಾಗೆ ನಿಮಗೆ ನೀವೇ ಬಿಂಬಿಸಿಕೊಳ್ಳಬೇಡಿ. 1-3 ತಾಸು ಕಾಯೋದು ಬೇಕಾಯ್ತಾ? ಊಟ ಲೇಟ್ ಆಯಿತಾ? ಒಂದು ಇಡೀ ದಿನ ವೇಸ್ಟ್ ಆಯಿತಾ? ಇನ್ಯಾವುದೋ ಚಾಲೆಂಜಸ್ ಬಂತಾ? ಇವ್ಯಾವೂ ಕೂಡ ಎದುರಿಸಲಾರದೇ ಹೋದದ್ದಲ್ಲವೇ ಅಲ್ಲ. ಅದನ್ನು ತುಂಬ ದೊಡ್ಡದು ಮಾಡಬೇಡಿ. ಮತ್ತು ಈ ಎಲ್ಲವುಗಳಿಂದ ನಾನು ಕಲಿಯುತ್ತಿದ್ದೀನಿ ಎನ್ನುವುದನ್ನು ಫೋಕಸ್ ಮಾಡಿ. ಎಲ್ಲವೂ ಕೂಡ ನಮ್ಮ ಕಲಿಕೆಗೆ ಒದಗಿದ ಅವಕಾಶವಾಗಿ ನಮ್ಮ ಎದುರು ಕಾಣಬೇಕು. ನನಗೆ ಸಮಸ್ಯೆ ಇದೆ, ಅಯ್ಯೋ ಸಮಸ್ಯೆ, ಏನು ಮಾಡಲಿ, ಇಷ್ಟೊಂದು ಸಮಸ್ಯೆ ಆಗಿ ಹೋಗಿದೆಯಾ? ನಮ್ಮನ್ನೇ ನಾವು ಅಸಹಾಯಕತೆಯಲ್ಲಿ ನಿಲ್ಲಿಸಿಕೊಳ್ಳಬಾರದು. ಯಾಕೆಂದರೆ ಹೀಗೆ ಹೇಳ್ತಾ ಹೇಳ್ತಾ ಇರೋದೇ ನಮಗೆ ಅಭ್ಯಾಸವಾಗಿ ಹೋದರೆ ಇದೊಂದು ವಿಷವರ್ತುಲ. ಪದೇ ಪದೇ ದುಃಖ ಹೇಳ್ಕೊಳ್ತಾ ಇರೋದು, ಸಮಸ್ಯೆ ಹೇಳ್ಕೊಳ್ತಾ ಇರೋದು, ಕಷ್ಟ ಹೇಳ್ಕೊಳ್ತಾ ಇರೋದು, ಕೇವಲ ಹೇಳ್ಕೊಂಡು ಸುಖಿಸುವುದು, ಅದು ಅಭ್ಯಾಸವಾಗಿ ಹೋಗುತ್ತೆ. ಈ ಅಭ್ಯಾಸದ ವಿಷವರ್ತುಲದಲ್ಲಿ ದಯವಿಟ್ಟು ಸಿಲುಕಬೇಡಿ. ಮತ್ತು ಇಂತಹ ನಕಾರಾತ್ಮಕ ಮಾತುಗಳು ನಮ್ಮ ಆತ್ಮವಿಶ್ವಾಸವನ್ನು ಹೊಸಕಿ ಬಿಡುತ್ತೆ. ಯಾವಾಗ ನಮಗೆ ಬದುಕಿನ ಕುರಿತಾದ ಆತ್ಮವಿಶ್ವಾಸ ಹೊರಟೋಯ್ತೋ ಮುಂದೆ ನಮ್ಮ ಬದುಕಿನಲ್ಲಿ ಯಶಸ್ಸು ಎನ್ನುವುದು ಮರೀಚಿಕೆಯಾಗಿ ಬಿಡಬಹುದು. ಹಾಗಾಗಿ ನಮ್ಮ ಆತ್ಮವಿಶ್ವಾಸವೇ ನಮ್ಮ ಬಹು ದೊಡ್ಡ ಶಕ್ತಿಯಾಗುತ್ತೆ. ಆ ಆತ್ಮವಿಶ್ವಾಸ ರೂಪುಗೊಳ್ಳೋದು ಸಣ್ಣ ಸಣ್ಣ ಸಂಗತಿಗಳ ಮೂಲಕ. ಒಂದು ದೊಡ್ಡ ಮನೆ ಹೇಗೆ ಪುಟ್ಟ ಪುಟ್ಟ ಇಟ್ಟಿಗೆಗಳ ಮೂಲಕ ಶುರುವಾಗುತ್ತೋ ಹಾಗೆಯೇ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ನಮ್ಮ ವ್ಯಕ್ತಿತ್ವದಲ್ಲಿ ಆತ್ಮವಿಶ್ವಾಸ ಅನ್ನೋದು ರೂಪುಗೊಳ್ಳುತ್ತೆ. ಆತ್ಮವಿಶ್ವಾಸ ಮೂಡಬೇಕಾದ್ರೆ ನಾವು ಆಡುವ ಮಾತಿನಲ್ಲಿ ಕೂಡ ಅಂತಹ ಒಂದು ಎಚ್ಚರಿಕೆಯ ವರ್ತನೆ ಇರಬೇಕು. ಮನಸ್ಸು ಶಬ್ದವನ್ನು ಮಾತ್ರ ಗ್ರಹಿಸಲ್ಲ, ಶಬ್ದದ ಹಿಂದಿನ ಸನ್ನಿವೇಶವನ್ನು, ಶಬ್ದದ ಹಿಂದಿನ ಚಿತ್ರವನ್ನು, ಅದನ್ನು ಒಂದು ಇಮೇಜ್ ಆಗಿ ನೋಡೋದನ್ನು ಅಭ್ಯಾಸ ಮಾಡಿಕೊಂಡಿರುತ್ತೆ. ಹಾಗಾಗಿ ನಾವು ನಮ್ಮ ಮನಸ್ಸಿಗೆ ಹೇಳಿಕೊಳ್ಳುವ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನು ಬದಲಾಯಿಸಿಕೊಂಡಾಗಲೇ ಜೀವನ ಬದಲಾಗುತ್ತೆ. ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.